ಈ ಹಬ್ಬ ಹರಿದಿನ ಬಂದರೆ ಸಾಕು ಹೂ ಹಣ್ಣು ತರಕಾರಿ ಬೆಲೆ ಇದ್ದಕ್ಕಿದ್ದ ಹಾಗೆ ಗಗನಕ್ಕೆ ಏರ್ಬಿಡುತ್ತೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಬೆಲೆ ಏರಿಕೆಯ ನಡುವೆಯೂ ಕೂಡ ಗ್ರಾಹಕರ ಖರೀದಿಯ ಭರಾಟೆ ಜೋರಾಗಿದೆ. ಹಾಗಾದರೆ ಮಾರ್ಕೆಟ್ನಲ್ಲಿ ಹೂ ಹಣ್ಣು ತರಕಾರಿಯ ಬೆಲೆ ಎಷ್ಟಿದೆ, ಗ್ರಾಹಕರು ಯಾವ ರೀತಿ ಮುಗಿಬಿದ್ದಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಅಬ್ಬಬ್ಬಾ, ಈ ಬಾರಿ ಕಾಸ್ಟ್ಲಿ ವರಮಹಾಲಕ್ಷ್ಮಿ. ಹೂವು ಹಣ್ಣು ಕಾಯಿ ದುಬಾರಿಯೋ ದುಬಾರಿ. ಯಾರಿಗೆ ಹೇಳೋಣ ನಮ್ಮ ಕಷ್ಟ. ಹೌದು, ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣದಲ್ಲಿನ ಮೊದಲ ಹಬ್ಬ. ಹೀಗಾಗಿ ಹಬ್ಬದ ಉತ್ಸಾಹವು ಜಾಸ್ತಿ. ಆದರೆ ಹಬ್ಬಕ್ಕೆ ಸಿದ್ಧತೆ ಮಾಡಿಕೊಂಡವರಿಗೆ ಶಾಕೋ ಶಾಕ್. ಯಾಕಂದ್ರೆ ಹೂವು ಹಣ್ಣು ಕಾಯಿ ಎಲ್ಲವೂ ದುಬಾರಿ. ಕನಕಾಂಬರ ಹೂವು ಕೆಜಿಗೆ 2,500 ರೂಪಾಯಿ, ಮಲ್ಲಿಗೆ ಹಾರ 2,000 ರೂಪಾಯಿ. ಇನ್ನು KR ಮಾರುಕಟ್ಟೆಯಲ್ಲಿ ಹೂವಿನ ರೇಟ್ ಕೇಳಿದ್ರೆ ತಲೆ ತಿರುಗುತ್ತೆ. ಯಾವ್ಯಾವ ಹೂವಿನ ರೇಟ್ ಎಷ್ಟೆಷ್ಟು ಅಂತ ನೋಡೋಣ. ಕನಕಾಂಬರ ಕೆಜಿಗೆ 2,500, ಸುಗಂಧರಾಜ ಕೆಜಿಗೆ 300 ರೂಪಾಯಿ, ಮಲ್ಲಿಗೆ ಹಾರ 2,000 ರೂಪಾಯಿ, ಚೆಂಡು ಹೂವು ಕೆಜಿಗೆ 50 ರಿಂದ 80 ರೂಪಾಯಿ, ಸೇವಂತಿಗೆ ಮಾರಿಗೆ 200 ರೂಪಾಯಿ, ಗುಲಾಬಿ ಕೆಜಿಗೆ 250 ರೂಪಾಯಿ. ದರ ಏರಿಕೆಯಾದರೂ ನೋ ಪ್ರಾಬ್ಲಮ್. ಮಾರುಕಟ್ಟೆಯಲ್ಲಿ ಜನವೋ ಜನ. ಒಂದು ಕಡೆ ಹೂವಿನ ದರ ಏರಿಕೆಯಾಗಿದ್ದರೆ ಇನ್ನೊಂದು ಕಡೆ ಹಣ್ಣಿನ ದರದ ಬಗ್ಗೆಯೂ ಮಾತನಾಡುವಂತಿಲ್ಲ. ಮಾಮೂಲು ದಿನಕ್ಕಿಂತಲೂ 3 ಪಟ್ಟು ದರ ಹೆಚ್ಚಳವಾಗಿದೆ. ಇನ್ನು ಯಾವ್ಯಾವ ಹಣ್ಣುಗಳ ದರ ಎಷ್ಟೆಷ್ಟಿದೆ ಅಂತ ನೋಡೋಣ. ಮಿಕ್ಸ್ಡ್ ಹಣ್ಣು ಕೆಜಿಗೆ 450 ರೂಪಾಯಿ, ಸೇಬು ಕೆಜಿಗೆ 300 ರೂಪಾಯಿ, ದಾಳಿಂಬೆ ಕೆಜಿಗೆ 300 ರೂಪಾಯಿ, ಅನಾನಸ್ ಜೋಡಿ 200 ರೂಪಾಯಿ ಇದೆ. ಇನ್ನು ದರ ಹೆಚ್ಚಳವಾಗಿದ್ರೂ ಖರೀದಿಗೇನು ಭರವಿಲ್ಲ. KR ಮಾರುಕಟ್ಟೆಯಲ್ಲಿ ಜನವೋ ಜನ. ಕಾಲಿಡೋದಕ್ಕೆ ಆಗದಷ್ಟು ಜನ ತುಂಬ ಹೋಗಿದ್ದಾರೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಇಂದೇ ಜನ ಖರೀದಿಗೆ ಮುಗಿಬೀಳ್ತಾ ಇದ್ದಾರೆ. ಸದ್ಯ ನಾನು ಬೆಂಗಳೂರಿನ KR ಮಾರ್ಕೆಟ್ನ ದೃಶ್ಯಾವಳಿಗಳನ್ನ, ಟಾಪ್ ಆಂಗಲ್ ದೃಶ್ಯಾವಳಿಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಗಮನಿಸ್ತಾ ಇರ್ಬೋದು, ಯಾವ ಭಾಗದಲ್ಲಿ ತಿರುಗಿ ನೋಡಿದ್ರೂ ಕೂಡ ಜನವೋ ಜನ ಕಿಕ್ಕಿರಿದು ತುಂಬಿದ್ದಾರೆ. ಆ ಪ್ರಮಾಣದಲ್ಲಿ ಖರೀದಿ ಭರಾಟೆ ಜೋರಾಗ್ತಾ ಇದೆ. ನಾಳೆ ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣು ಈ ರೀತಿಯಾದಂತ ಹಿನ್ನೆಲೆಯಲ್ಲಿ ಇವತ್ತು ನೀವು ಈ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರಿ. ನೀವು KR ಮಾರ್ಕೆಟ್ನ ಅವೆನ್ಯೂ ರಸ್ತೆಯನ್ನ ನೋಡ್ತಾ ಇರ್ಬೋದು. ಎಲ್ಲೂ ಕೂಡ ಒಂದು ಚೂರು ಜಾಗ ಕಾಣ್ತಾ ಇಲ್ಲ. ಆ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಇದೇ ರೀತಿ, ಅಂದ್ರೆ ಬೆಳಿಗ್ಗೆ 4 ಗಂಟೆ 5 ಗಂಟೆಯಿಂದಲೂ ಕೂಡ ಜನ ಖರೀದಿಯ ಭರಾಟೆಯಲ್ಲಿ ತೊಡಗಿರ್ತಾ ಇರುವಂತದ್ದು. ಸಾಮಾನ್ಯವಾಗಿ ಹಣ್ಣು ಹೂವುಗಳು ಇವೆಲ್ಲವೂ ದರ ಕೂಡ ಡಬಲ್ ಆಗಿದೆ. ಡಬಲ್ ಆದ್ರೂ ಕೂಡ ಇವತ್ತೇ ನಾವು ಖರೀದಿ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಜನ ಬರ್ತಾ ಇದ್ದಾರೆ. ಕಾರಣ ನಾಳೆ ಇನ್ನಷ್ಟು ಜಾಸ್ತಿ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಹಿಂದೆ ಖರೀದಿ ಮಾಡಿದ್ರೆ ಓಕೆ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಜನ ಮನಸ್ಥಿತಿಯಲ್ಲಿ ಇವತ್ತು ಖರೀದಿಗೆ ಬಂದ ಹಾಗೆ ಕಾಣ್ತಾ ಇದೆ. ಸೊ ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರಮಾಣದ ಜನ ಇಷ್ಟರ ಮಟ್ಟಿಗೆ ಸೇರಿರುವಂಥದ್ದು. ನಾಳೆ ಹಬ್ಬವಾಗಿರೋದ್ರಿಂದ ದರ ಇನ್ನಷ್ಟು ಹೆಚ್ಚಳವಾಗುವುದು ನಿಶ್ಚಿತವಾಗಿದೆ. ಹೀಗಾಗಿ ಇವತ್ತೇ ಮುಗಿಬಿದ್ದು ಜನ ಖರೀದಿಯಲ್ಲಿ ತೊಡಗಿದ್ದಾರೆ. ಇನ್ನು KR ಮಾರುಕಟ್ಟೆಯಿಂದ ಟೌನ್ ಹಾಲ್ ಕಡೆಗೆ ಹೋಗುವ ರಸ್ತೆ ಕೂಡ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಒಂದು ಕಡೆ ದರ ಏರಿಕೆ, ಇನ್ನೊಂದು ಕಡೆ ಟ್ರಾಫಿಕ್ ಜಾಮ್ ನಿಂದ ಜನ ಪರಿತಪಿಸುವ ಸ್ಥಿತಿ ಬಂದಿದೆ. ರಾಘು, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.